ನಾಗಮಂಡಲದಲ್ಲಿ ನೀವು ಹೇಳಿದ್ರಲ್ಲ ಹೊಳೆ ಪಕ್ಕ ಮನೆ, ಅದು ಬ್ರಾಹ್ಮಣರ ಬೀದಿ, ಅಲ್ಲಿದು ರೌಡಿ ಅಂತ ಕರೀತಾರೆ. ಮತ್ತೆ ನಾನು ಹೇಳ್ದಾಗೆ ಆಗ್ಬೇಕಿತ್ತು, ಮನೆಯಲ್ಲಿ ಮಾತ್ರ ಅಲ್ಲ. ಲೇಡಿ ರಾಂಬೋನೆ. ಆ್ಯಂಡ್ ಅಲ್ಲಿ ಎಷ್ಟೋ ಜನ ಹುಡುಗರಿದ್ರು ನನಗಿಂತ ಸಣ್ಣವರು ದೊಡ್ಡವರು. ಆದರೆ ಅಲ್ಲಿ ಮನೆ ಹಿಂದೆ ಇದ್ದ ಮಾವಿನಕಾಯಿ ಮರ ಹತ್ತಿ ಮಾವಿನಕಾಯಿ ಕೀಳ್ತಾ ಇದ್ದಿದ್ದು ನಾನೇ. ಕಿತ್ತು ಹಾಕೋದು ಮಾತ್ರ ಅಲ್ಲ, ಅದನ್ನ ಡಿವೈಡ್ ಮಾಡ್ತಾ ಇದ್ದಿದ್ದು ನಾನೇ. ಮರಕೋತಿಗಳೇ ಅವಾಗ. ಇಲ್ಲ, ಬಾಲ್ಯದಲ್ಲಿ ಹಳ್ಳಿಯಲ್ಲಿ ಮಕ್ಕಳು ಏನೆಲ್ಲ ಎಂಜಾಯ್ ಮಾಡಬಹುದು ಎಲ್ಲ ರೀತಿ. ಹೌದು. ಮತ್ತು ನಮ್ಮ ತಂದೆ ತಾಯಿ ಆದರೂ ಕೂಡ ನಾನು ಮೊದಲಿಂದನೇ ತೋಟಕ್ಕೆ ಹೋಗೋದು, ಕೆಲಸ ಮಾಡೋದು, ಹೆಣ್ಮಕ್ಳು ಅಂತ ಆಡಿಸ್ಕೊಂಡವರ ಮಧ್ಯದಲ್ಲಿ ನಾನು ಸ್ಟ್ರಾಂಗ್ ಆಗಿ ಓಡಾಡ್ತಾ ಇದ್ದಿದ್ದು. ಇಲ್ಲ, ಜೋರಾಗಿ ಇದ್ದೆ ನಾನು, ಪಾಪದವಳು ಡಿಸೆಂಟ್ ಅಂತ ಹೇಳೋದಿಲ್ಲ. ಬಟ್ ಹಳ್ಳಿ ಅನ್ನೋದು ನಮಗೆ ಎಂಥ ಲಿಮಿಟೇಷನ್ ಹಾಕಿ ಕೊಡ್ತದೆ ಅಂತ ನಿಮಗೆ ಗೊತ್ತು. ಆ ಲಿಮಿಟೇಷನ್ಸ್ಗಳು ನಮಗೆ ಇದ್ವು. ಬಟ್ ಊರಲ್ಲಾಗಲಿ, ತೋಟದಲ್ಲಾಗಲಿ, ಆ ರೋಡಲ್ಲಾಗಲಿ ಒಂದು ಡಾನ್ ಥರ ಇದ್ದದ್ದು ನಾನು. ಇವಾಗಲೂ ಕೂಡ ಇದೇನು ಕದರ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಕಮ್ಮಿ ಆಗಲಿಲ್ಲ ಅಲ್ಲಿ. ಆದರೆ ಇವಾಗ ಹೋಗ್ತಾ ಒಂದು ಮೆಚುರಿಟಿ ಅಂತ ಬೆಳೆದಾಗ, ಜವಾಬ್ದಾರಿ ಬಂದಾಗ, ಅವಾಗ ಒಂದು ಡಿಗ್ನಿಫೈಡ್ ಹುದ್ದೆಯಲ್ಲಿದ್ದಾಗ ಆಟೋಮ್ಯಾಟಿಕ್ ಆಗಿ ಒಂದು ಸೀರಿಯಸ್ನೆಸ್ ಅಂತ ಕಬಡ್ಡಿ ಆಡ್ತಾ ಇದ್ದಿದ್ದೇನೋ, ಲಗೋರಿ ಆಡ್ತಾ ಇದ್ದಿದ್ದೇನೋ ಅವಾಗ ಅದು ಎಂಜಾಯ್ಮೆಂಟೇ ಬೇರೆ. ಈಗ ಮಕ್ಕಳೆಲ್ಲ ಸಿಗ್ತಾರೆ ನಾವು ಬೆಳೆದಾಗ. ಹುಡುಗರ ಜೊತೆ ಜಗಳಾಡಿ ಹೊಡೆದ್ರೆ ನಿಜ ಉಂಟು. ನನ್ನ ಅಕ್ಕ ಇದ್ದಾರಲ್ಲ, ಅವ್ರು ತುಂಬ ಪಾಪ, ನನ್ನ ಡೆಡ್ ಅಪೋಸಿಟ್. ನಾನು ಅವಳಿಗೆ ಬಾಡಿ ಗಾರ್ಡ್, ನಾನೇನೆ ಅಕ್ಕನಿಗೆ. ಯಾರ ಹತ್ರನೂ ಹೊಡ್ಸ್ಕೊಂಡು ಬಂದ್ಬಿಡ್ತಾ ಇದ್ಲು. ಈಗ ಜೋರಿದ್ದಾರೆ, ಚಿಕ್ಕದರಲ್ಲಿ. ನನ್ನ ಎದುರು ಮನೆ ಹುಡುಗ ಏನು ಮಾಡಿದ್ದಾನೆ, ಅವಳಿಗೆ ಸರಿ ಹೊಡೆದ್ಬಿಟ್ಟಿದ್ದಾನೆ. ಹೊಡ್ಸ್ಕೊಂಡ್ಬಂದು ಹತ್ಕೊಂಡು ಕೂತಿದ್ದಾಳೆ. ಏನಕ್ಕೆ ಕೇಳಿದ್ರೆ ಅವ್ನು ಹೊಡೆದ ಅಂತ. ಹೋಗೋಗಿ ಅವನ ಕೈಯಿಂದ ಹೊಡ್ಸ್ಕೊಂಡು ಬಂದಿದ್ಯಾ ಅಂದರೆ ನನ್ನ ಮನೇಲಿ ಯಾರು ಹೊಡೆಸ್ಕೊಂಡು ಬರಬಾರ್ದು ಅಂತ ಹೇಳಿ. ನೆಕ್ಸ್ಟ್ ಡೇ ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ, ನಿಮಗೆ ಹೊಟ್ಟುಳಿ ಗೊತ್ತಲ್ಲ, ನಮ್ಮ ಕಡೆ ಹೊಟ್ಟುಳಿ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಬಡ್ಡುಳಿ, ಅದರದ್ದು ಮುಳ್ಳು ಗೊತ್ತಲ್ಲ, ಇಷ್ಟು ಎಲ್ಲ ಇಟ್ಕೊಂಡು ಹೋಗಿದ್ದೀನಿ ನಾನು. ಇಲ್ಲಿ ಇಟ್ಕೊಂಡು ಹೋಗಿ ಅವನಿಗೆ ಹಾಯ್ ಅಂತ ಹೇಳಿ ಸ್ಕೂಲಲ್ಲಿ ಶೇಕ್ ಹ್ಯಾಂಡ್ ಕೊಡು ಅಂತ ಹೇಳಿ ಶೇಕ್ ಹ್ಯಾಂಡ್ ಚೆನ್ನಾಗಿ ಹೊತ್ಬಿಟ್ಟು, ಅಕ್ಕನಿಗೆ ಹೊಡಿತೀಯಾ, ನನ್ನ ಅಕ್ಕನಿಗೆ ಹೊಡಿತೀಯ ಅಂತ ಚೆನ್ನಾಗಿ ಕೈಗೆ ಚುತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ನಾನು. ಹಾಗೆ ಅಕ್ಕ ತಂಗಿರಿಗೂ ನಾನು ಹೊಡಿಲಿಕ್ಕೆ ಬಿಡ್ತಾ ಇರಲಿಲ್ಲ. ಇಲ್ಲ, ಅವರು ಕಾಣದೆ ತುಂಬ ಟೈಮ್ ಆಯಿತು ಪಾಪ. ಅವರು ನನ್ನ ಸುದ್ದಿಗೆ ಬರ್ತಿರ್ಲಿಲ್ಲ ಇವಳು ಜೋರಿದ್ದಾಳೆ ಅಂತ. ಆದರೆ ಬೇರೆ ಹುಡುಗರು ಹೇಳೋದ್ನಲ್ಲ, ಜೊತೆಗೆ ಆಟ ಆಡ್ತಾ ಇದ್ರು, ಅವರೆಲ್ಲ ಈಗೆಲ್ಲ ಸಿಗ್ತಾರೆ. ನಾವು ರಾಮನವಮಿ, ಗಣೇಶ ಚತುರ್ಥಿ ಬಂದ ತಕ್ಷಣ ನಾಟಕ ಆಡ್ತಿದ್ದೇನೋ, ಅದೆಲ್ಲ ಈಗಲೂ ಹೇಳ್ಕೊಂಡು ನಗ್ತಾ ಇರ್ತಾರೆ. ಏನು ನಾಟಕ ಮಾಡ್ತಿದ್ವಿ, ಏನು ಡ್ಯಾನ್ಸ್ ಮಾಡ್ತಾ ಇದ್ವಿ. ಇಡೀ ಬೀದಿ ಮಕ್ಕಳನ್ನ ಸೇರಿ ಡ್ಯಾನ್ಸ್ ಮಾಡಿಸ್ತಿದ್ದೆ, ನಾಟಕ ಮಾಡಿಸ್ತಿದ್ದೆ. ಚಿಕ್ಕದ್ರಿಂದಾನೆ ನಮ್ಮದು ಟೀಮೇ ಇತ್ತು ಅಲ್ಲಿ. ಈಗಿನ ಮಕ್ಕಳಿಗೆ ಅದೆಲ್ಲ ಮಿಸ್ ಆಗುತ್ತೆ ಅನ್ಸುತ್ತೆ. ಅಯ್ಯೋ ಇಲ್ಲ, ನಿಜವಾಗ್ಲೂ ಅವ್ರಿಗೆ ಅದು ಬೇಡ. ಅರ್ಧ ಮೊಬೈಲ್, ಇನ್ನು ಅರ್ಧ ಅವರ ಹೋಮ್ವರ್ಕ್, ಇದರಲ್ಲಿ ಹೌದು ಪ್ರೆಷರ್, ಮತ್ತೆ ಟಿವಿ ಒಳಗೆ ಮುಳುಗ ಹೋಗ್ತಾರೇನೋ. ಪೂರ್ತಿ ವಿಡಿಯೋ ನೋಡಿ ಕೂರ್ಬಸ್ ಯೂಟ್ಯೂಬ್ ಚಾನಲ್ನಲ್ಲಿ.